ಹಲೋ, ತುಂಬ ದಿನ ಆದಮೇಲೆ ಮತ್ತೊಂದು ಟ್ರಾವೆಲ್ ವ್ಲಾಗ್ ಜೊತೆ ನಿಮ್ಮನ್ನು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾವು ಮಲ್ಲೋರ್ಕಾ ಅನ್ನೋ ಪ್ಲೇಸಿಗೆ ಹೋಗಿದ್ವಿ. ನಮ್ಮನೆ ಹತ್ತಿರ ಡುಸೆಲ್ಡಾರ್ಫ್ ವೀಸ್ ಅಂತ ಒಂದು ಏರ್ಪೋರ್ಟ್ ಇದೆ. ಸೊ ಅಲ್ಲಿಂದ ಹೊರಟಿದ್ದೀವಿ. ಮಲ್ಲೋರ್ಕಾ ಬಂದು ಡುಸೆಲ್ಡಾರ್ಫಿಂದ 2 hours ಜರ್ನಿ ಅಷ್ಟೇ. ಕಾರ್ನ ಏರ್ಪೋರ್ಟಲ್ಲೇ ಪಾರ್ಕ್ ಮಾಡಿ ನಾವು ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡಿದ್ದೀವಿ. ಆಫ್ ಸೀಸನ್ ಆಗಿದ್ದರಿಂದ ನಮಗೆ ಎರಡೂ ಕಡೆ ಫ್ಲೈಟ್ ತುಂಬ ಚೀಪಾಗಿ ಸಿಕ್ಕಿತ್ತು. ರಿಷಿಗೆ ಇದೊಂಥರ ಒಂದು ಫಸ್ಟ್ ಫ್ಲೈಟ್ ಜರ್ನಿ ಥರ. ಅವನಿಗೆ ಮುಂಚೆ ಬಂದಿದ್ದಾಗ ಅವ್ನು ಮರ್ತ್ಬಿಟ್ಟಿದ್ದಾನೆ ಚಿಕ್ಕವನಿದ್ದದ್ದು. ಸೊ ಇದನ್ನು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ತುಂಬ ಎಂಜಾಯ್ ಮಾಡ್ತಿದ್ದ ವ್ಯೂ ಎಲ್ಲ. ಮಲ್ಲೋರ್ಕಾ ಬಂದು ಸ್ಪೇನಲ್ಲಿರೋ ಒಂದು ಐಲ್ಯಾಂಡ್. ಇಲ್ಲಿಗೆ ನಾವು ಫ್ಲೈಟಲ್ಲಿ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಕ್ರೂಸ್ ಎಲ್ಲ ಹೋಗುತ್ತೆ. ನಮ್ಮದು ಓನ್ ಕಾರ್ ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ ಫೆರೀಸ್ ಎಲ್ಲ ಇರುತ್ತೆ. ಬಟ್ ಅಲ್ಲೇ ರೆಂಟಲ್ ಕಾರೆಲ್ಲ ತುಂಬ ಒಳ್ಳೆ ರೇಟ್ಸಿಗೆ ಸಿಗುತ್ತೆ. ಇದು ಒಂಥರ ಜರ್ಮನ್ ಫ್ರೆಂಡ್ಲಿ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬ ಜನ ಜರ್ಮನ್ ಮಾತಾಡ್ತಾರೆ, ತುಂಬ ಜರ್ಮನ್ಸ್ ಪ್ರಿಫರ್ ಮಾಡ್ತಾರೆ ಇಲ್ಲಿಗೆ ಹೋಗೋದನ್ನು. ಮಲ್ಲೋರ್ಕಾದಲ್ಲಿ ನಾವು ಫಸ್ಟು ಪಲ್ಮಾ ಡಿ ಮಲ್ಲೋರ್ಕಾ ಅಂತ, ಇಲ್ಲಿದು ಕ್ಯಾಪಿಟಲ್ ಸಿಟಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟಿಂದ ತುಂಬಾ ಚೆನ್ನಾಗಿ ಕನೆಕ್ಷನ್ ಇದೆ. ಏರ್ಪೋರ್ಟಿಂದ ಎವ್ರಿ 15 minutes ಡೈರೆಕ್ಟ್ ಬಸ್ಸಸ್ ಇರುತ್ತೆ. ಈ ಥರ ಎಲ್ಲ ಮೇನ್ ಹೋಟೆಲ್ಸ್ ಏನಿದೆ ಆ ಏರಿಯಾಗೆ. ಸೊ ಹೋಟೆಲ್ ಮುಂದೆನೇ ಈ ಥರ ಬಸ್ ಸ್ಟಾಪ್ ಇದೆ. 4 euros ಏನೋ ಅಷ್ಟೇ ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ. ಮತ್ತು ಈ ಥರ ನಾವು ಹೋಟೆಲಿಗೆ ಬಂದ್ವಿ. ತುಂಬ ಜರ್ಮನಿ ವಿಂಟರಿಂದ ಈ ಹಾಟ್ ಸಮ್ಮರ್ಗೆ ಬರೋದು ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಈ ಥರ ಇದು ಬೀಚ್ ಮುಂದೆನೇ ಹೋಟೆಲ್ ಇರೋದು. ನಾವು ಹೋಟೆಲ್ ತೊಗೊಂಡಿದ್ವಿ. ಹಾಗಾಗಿ ಇಲ್ಲಿ ಸ್ವಲ್ಪ ರೂಮ್ ಕೊಡೋದೆಲ್ಲ ಬೇರೆ ಥರ 3 members ಇರೋದ್ರಿಂದ ದೊಡ್ಡ ರೂಮ್ ಅಂತ ಹೇಳಿ ವ್ಯೂ ಚೆನ್ನಾಗಿಲ್ದಿರೋದು ಕೊಡ್ತಾಯಿದ್ರು. ಸೊ ತುಂಬ ಹಸಿವಾಗ್ಬಿಟ್ಟಿತ್ತು ನಮಗೆ. ಬರೀ ಬೆಳಗ್ಗೆ ಕ್ರಾಯ್ಸೆಂಟ್ಸ್ ಅಷ್ಟೇ ತಿಂದಿದ್ವಿ ಎಲ್ಲ. ಫಸ್ಟು ಊಟ ಮಾಡೋಣ ಅಂತ ಹೋಗಿ ಇಲ್ಲಿ ರೋಡ್ ಸೈಡಿರೋ ಯಾವುದೋ ಹೋಟೆಲಲ್ಲಿ ಪಾಸ್ತಾ ಎಲ್ಲ ತಿಂದ್ವಿ. ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲಿಂದ ಹೋಟೆಲ್ ರೂಮ್ಸ್ ಚೆಕ್ ಮಾಡ್ತಾ ಇದ್ವಿ. ಈ ಥರ ನಾವು ಬೀಚ್ ಫ್ರಂಟ್ ವ್ಯೂ ಇರೋದು ಕೊಡಿ ಅಂತ ಹೇಳಿದ್ರೆ ಇವರು ಈ ಥರ ಕೆಳಗಡೆ ವ್ಯೂ ಅಷ್ಟು ಚೆನ್ನಾಗಿಲ್ದೇ ಇರೋದು ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ರೂಮ್ಸ್ ಎಲ್ಲ ಚೇಂಜ್ ಮಾಡ್ತಾ ಫಸ್ಟ್ ಡೇ ಅದರಲ್ಲೇ ಟಯರ್ಡ್ ಆಗೋದ್ವಿ. ಫೈನಲ್ಲಿ ಒಳ್ಳೆ ರೂಮ್ ಕೊಟ್ಟರು. ಸೊ ಈ ವ್ಯೂ ಅಂತೂ ತುಂಬ ರಿಲ್ಯಾಕ್ಸಿಂಗ್ ಅನ್ನಿಸ್ತಿತ್ತು. ಎಲ್ಲೂ ಹೊರಗಡೆ ಹೋಗ್ಬೇಕಂತಲೇ ಅನ್ನಿಸ್ತಿರ್ಲಿಲ್ಲ. ಅದು ಅಲ್ಲದೆ ವಾಟರ್ ತುಂಬ ಕೋಲ್ಡ್ ಇತ್ತು. ಸೊ ಬೀಚ್ಗೆಲ್ಲ ನಾವು ಜಾಸ್ತಿ ಹೋಗಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅಂದರೆ ಎಲ್ಲ ಹೊರಗಡೆ ವೆದರ್ ಚೆನ್ನಾಗಿದೆ, ಬಟ್ ವಾಟ್ರ್ ಮಾತ್ರ ಇಳಿಯೋಕ್ಕಾಗಲ್ಲ, ಆ ಥರ ಇತ್ತು. ಬಟ್ ಹಾಗಾಗಿ ನಾವು ಇಲ್ಲೇ ರೂಮಲ್ಲೇ ಇದ್ಕೊಂಡ್ಬಿಟ್ವಿ. ಎಲ್ಲೂ ಏನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲೇ ರಿಲ್ಯಾಕ್ಸಿಂಗ್ ಅನ್ನಿಸ್ತಾ ಇತ್ತು. ಟೆರೇಸ್ ಮೇಲೆ ಈ ಥರ ಬಾರ್ ಮತ್ತು ಪೂಲೆಲ್ಲ ಇತ್ತು. ಬಟ್ ವಾಟರ್ ಇನ್ನೂ ಕೋಲ್ಡ್ ಇತ್ತು, ಹಾಗಾಗಿ ಪೂಲ್ಗೆಲ್ಲ ಇಳಿತಿರ್ಲಿಲ್ಲ. ಮತ್ತು ಇಲ್ಲೇ ಟೆರೇಸ್ ಮೇಲೆ ಸನ್ಸೆಟ್ ನೋಡ್ತಾ ಇದ್ವಿ. ತುಂಬ ಕಲರ್ಫುಲ್ ಸನ್ಸೆಟ್ ಇಲ್ಲಿ. ಪಿಂಕ್, ಪರ್ಪಲ್, ಬ್ಲೂ, ಆರೆಂಜ್ ಎಲ್ಲ ಬರ್ತಿತ್ತು. ಚೆನ್ನಾಗಿತ್ತು.
ಸ್ವಲ್ಪ ಚಿಕ್ಕ ಸಿಟಿನೇ ಇದು. ಏರ್ಪೋರ್ಟ್ ಎಲ್ಲ ಈ ಟೆರೇಸಿಂದ ಕಾಣಿಸ್ತಾ ಇತ್ತು, ತುಂಬ ಹತ್ರನೇ ಇತ್ತು. ಆಫ್ ಸೀಸನ್ ಆಗಿದ್ದರಿಂದ ಯಾರೂ ತುಂಬ ಕ್ರೌಡೆಡ್ ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು, ತುಂಬ ಖಾಲಿನೂ ಇರಲಿಲ್ಲ. ಸೊ ಅದು ಒಂಥರ ಚೆನ್ನಾಗಿತ್ತು. ನೈಟ್ ಡಿನ್ನರ್ಗೆ ಅಂತ ಹೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ಚಿಕನ್ ಬಿರಿಯಾನಿ, ವೆಜ್ ಪುಲಾವ್ ಚೆನ್ನಾಗಿದೆಯಾ? ಇದು ಒಂಥರ ತುಂಬ ಸೇಫ್ ಸಿಟಿ. ಎಲ್ಲ ತುಂಬ ಟೂರಿಸ್ಟಿ ಪ್ಲೇಸ್ ಆಗಿತ್ತು, ಆದ್ರೂ ಒಂಥರ ತುಂಬ ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಹೋಗ್ತಾನೆ ಇರ್ತಿತ್ತು. ನೈಟ್ ಟೈಮ್ ಕೂಡ ತುಂಬ ಸೇಫ್ ಫೀಲ್ ಆಗ್ತಿತ್ತು. ಈ ರೋಡ್ ಫುಲ್ ಬರೀ ಹೋಟೆಲ್ಸೇ ಇದೆ. ನಾವು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಸ್ನ್ಯಾಕ್ಸ್ ಎಲ್ಲ ನಾಳೆಗೆ ಅಂತ ಹೇಳಿ ಬಂದಿದ್ದೀವಿ. ಸ್ಪೇನಲ್ಲಿ ತುಂಬಾ ಆರೆಂಜಸ್ ಜಾಸ್ತಿ. ನಾನು ತೋರಿಸ್ತೀನಿ ಹೇಗೆ ರೋಡ್ ಸೈಡೇ ಎಷ್ಟೋ ಆರೆಂಜಸ್ ಫುಲ್ ಇರೋ ಟ್ರೀಸ್ ಇರುತ್ತೆ ಅಂತ ಹೇಳಿ. ಎಲ್ಲಿ ನೋಡಿದ್ರೂ ಆರೆಂಜ್ ತೋಟಗಳೇ ಕಾಣಿಸುತ್ತೆ ತುಂಬ. ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಬೀಚ್ ಮುಂದೆ ಎವ್ರಿಡೇ ನೈಟ್ ಈ ಥರ ವಾಕ್ ಮಾಡೋದು. ಇಲ್ಲಿ ನಾವು ಒನ್ ವೀಕ್ ಇದ್ವಿ. ಸೊ ಅಷ್ಟು ದಿನ ಎವ್ರಿ ಡೇ ನೈಟ್ ಎವ್ರಿ ನೈಟ್ ಈ ಥರ ಬೀಚ್ ಮುಂದೆ ವಾಕ್ ಮಾಡೋದು ನಮ್ಮದೊಂದು ಹಾಬಿ ಆಗಿತ್ತು. ಹಾಗೆ ಸೇಫ್ ಕೂಡ ಫೀಲ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಹೀಗಿತ್ತು ನಮ್ಮ ಫಸ್ಟ್ ಡೇ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.